ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾಧಿಕೃಜ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಏಕಾದಶೀಮಹಂ ವಂದೇ ಪದ್ಮನಾಭ ಪ್ರಿಯಾಂ ಸತೀಂ. ಸ್ವಸ್ತ್ಯಸ್ತು ಹರಿ ಓಂ. ಹರಿ ಓಂ. ಹರಿ ಓಂ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಭಾದ್ರಪದ ಕೃಷ್ಣಪಕ್ಷ ಏಕಾದಶಿಯ ಕುರಿತಾದ ಚಿತ್ರವಾದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮ ಇವರಿಬ್ಬರ ಸಂವಾದದಲ್ಲಿ ಮೂಡಿಬಂದ ಅತ್ಯದ್ಭುತವಾದ ಕಥೆಗಳು, ಅತ್ಯದ್ಭುತವಾದ ಮಹಿಮೆಗಳು ಇವಾಗಿವೆ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಕಥಯಸ್ವ ಪ್ರಸಾದೇನ ಮಮಾಗ್ರೇ ಮಧುಸೂದನ ಆಶ್ವಿನೇ ಕೃಷ್ಣಪಕ್ಷೇತು ಕಿಂ ನಾಮ ಏಕಾದಶಿ ಭವೇತ್. ಯಾವುದೇ ಉಪದೇಶವನ್ನು ಪಡಿಬೇಕಾದರೆ ಪ್ರಸನ್ನರಾಗಿ ಉಪದೇಶವನ್ನು ಮಾಡಬೇಕು. ಗುರುಗಳ ಪ್ರಸಾದವನ್ನು ಪಡೆಯುವ ಪ್ರಯತ್ನವನ್ನು ಶಿಷ್ಯರು ಮಾಡಬೇಕು, ಕೇಳುಗರು ಮಾಡಬೇಕು, ಶ್ರೋತೃಗಳು ಮಾಡಬೇಕು. ಪ್ರಸ್ತುತ ಧರ್ಮರಾಜ ಆ ರೀತಿಯಾದ ಅನುಗ್ರಹವನ್ನು ಸಂಪಾದನೆ ಮಾಡ್ತಾ ಕೃಷ್ಣ ಪರಮಾತ್ಮನ ಮನಸ್ಸನ್ನು ಒಲಿಸಿಕೊಳ್ತಾ ಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾನೆ, ನನಗೆ ಆಶ್ವಿನ ಕೃಷ್ಣಪಕ್ಷ ಏಕಾದಶಿ, ಅದರ ಅಭಿಪ್ರಾಯ ಭಾದ್ರಪದ ಕೃಷ್ಣಪಕ್ಷ ಏಕಾದಶಿ ಅಂತ, ಅದರ ಮಹಿಮೆಯನ್ನು ನೀವು ನಮಗೆ ತಿಳಿಸಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಹೇಳಬೇಕಾದ್ರೆ ಹೇಗೆ? ಪ್ರಸಾದೇನ, ಅನುಗ್ರಹಪೂರ್ವಕವಾಗಿ ನೀವು ನಮಗೆ ಉಪದೇಶ ಮಾಡಬೇಕು. ಅಂದರೆ ನಮ್ಮ ಮನಸ್ಸಿಗೆ ಆ ವಿದ್ಯೆ ನಾಟ್ತದೆ, ಆ ವಿದ್ಯೆ ಪಕ್ವವಾಗಿ ನಮಗೆ ಸಹಾಯಕವಾಗ್ತದೆ, ಸಹಕಾರಿಯಾಗ್ತದೆ. ಆದ್ದರಿಂದಾಗಿ ಆ ಕಥೆಯನ್ನು ಅನುಗ್ರಹಪೂರ್ವಕವಾಗಿ ಉಪದೇಶ ಮಾಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಈ ಮಾಸದ ಈ ಕೃಷ್ಣ ಪಕ್ಷದ ಏಕಾದಶಿ ಇಂದಿರಾ ಅಂತ ಅದಕ್ಕೆ ಹೆಸರು. ಪಂಚಾಂಗದಲ್ಲಿ ಭಾದ್ರಪದ ಕೃಷ್ಣಪಕ್ಷ ಏಕಾದಶಿ ಇಂದಿರಾ ಏಕಾದಶಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಯದ್ಯಪಿ ಆಶ್ವಿನ ಕೃಷ್ಣ ಅಂತ ಇದೆ, ಅದನ್ನು ಭಾದ್ರಪದ ಕೃಷ್ಣ ಅಂತಲೇ ನಾವು ತಿಳಿಯಬೇಕು. ಇರಲಿ, ಇಂದಿರಾ ನಾಮಕವಾಗಿರತಕ್ಕಂತಹ ಈ ಏಕಾದಶಿ, ಈ ಏಕಾದಶಿಯ ವ್ರತವನ್ನು ಮಾಡಿದಾಗ ಅದರ ಪ್ರಭಾವದಿಂದ ಮಹಾಪಾಪಗಳು ಕೂಡ ಪ್ರಣಾಶವಾಗಿ ಹೋಗಿಬಿಡ್ತದೆ, ಎಲ್ಲ ಪಾಪಗಳು ದೂರವಾಗಿ ಬಿಡ್ತದೆ. ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕಾಗಿ ನಿಷ್ಕಾಮವಾಗಿ ಏಕಾದಶಿ ಉಪವಾಸವನ್ನು ನಾವು ಮಾಡಬೇಕು. ನಿಷ್ಕಾಮವಾಗಿ ನಾವು ಮಾಡಿದಾಗಲೂ ಕೂಡ ಆ ಏಕಾದಶಿ ವ್ರತ ಬೇರೆ ಬೇರೆ ರೀತಿಯಾಗಿ ಪ್ರಭಾವವನ್ನು ನಮ್ಮ ಮೇಲೆ ಬೀರ್ತದೆ. ಆ ವಿಷಯದಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಅಧೋಯೋನಿಯಲ್ಲಿ ಬಿದ್ದಾಗಲೂ ಕೂಡ ಪಿತೃಗಳಿಗೆ ಸದ್ಗತಿಯನ್ನು ಕೊಡ್ತದೆ ಈ ಏಕಾದಶಿ. ಸಾಮಾನ್ಯವಾಗಿ ಭಾದ್ರಪದ ಕೃಷ್ಣ ಪಕ್ಷ ಇದು ಪಿತೃಗಳಿಗೆ ಅತಿ ಪ್ರೀತಿಕರವಾಗಿರತಕ್ಕಂತಹ ಪಕ್ಷ ಅಂತ ತಿಳಿದು
ನಾವು ಮಹಾಲಯ ಶ್ರಾದ್ದವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಅದರ ಜೊತೆಗೆ ಏಕಾದಶಿ ಉಪವಾಸವನ್ನು ನಾವು ಮಾಡಿದಾಗ ಅಧೋಗತಿಯನ್ನು ಹೊಂದಿದ ಪಿತೃಗಳಿಗೂ ಕೂಡ ಈ ಏಕಾದಶಿ ಪ್ರಭಾವದಿಂದ ಉದ್ಧಾರವಾಗ್ತದೆ, ಉತ್ತಮವಾದ ಗತಿ ಅವರಿಗೆ ಸಿಗುತ್ತದೆ. ಪಾಪ ಪರಿಹಾರಕವಾದ ಆ ಕಥೆಯನ್ನು ಹೇಳ್ತೇನೆ, ಅವಹಿತನಾಗಿ ನೀನು ಶ್ರವಣವನ್ನು ಮಾಡು. ಈ ಏಕಾದಶಿ ವ್ರತದ ಶ್ರವಣವನ್ನು ಮಾಡಿದರೂ ಕೂಡ, ಮಹಿಮೆಯ ಶ್ರವಣ ಮಾಡಿದರೂ ಕೂಡ ವಾಜಪೇಯ ಯಾಗದ ಫಲ ಇದಕ್ಕೆ ದೊರಕ್ತದೆ ಅಂತ ಹೇಳಿದ್ದಾರೆ. ಕೃತಯುಗದಲ್ಲಿ ಒಬ್ಬ ರಾಜ, ಶತ್ರು ಸಂಹಾರಕ, ಅವನ ಹೆಸರು ಇಂದ್ರಸೇನ ಅಂತ. ಮಾಹಿಷ್ಮತಿ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದಾನೆ, ಎಲ್ಲರಿಂದಲೂ ಧರ್ಮವನ್ನು ಮಾಡಿಸ್ತಾ ಇದ್ದಾನೆ, ಸ್ವಯಂ ತಾನೂ ಧರ್ಮದಲ್ಲಿ ತತ್ಪರನಾಗಿದ್ದಾನೆ. ಹೀಗಾಗಿ ಉತ್ತಮವಾದ ಕೀರ್ತಿ ಅವನಿಗೆ ವಶವಾಗಿದೆ. ಮಕ್ಕಳು ಮೊಮ್ಮಕ್ಕಳು ಧನ ಧಾನ್ಯ ಸಮನ್ವಿತನಾಗಿದ್ದಾನೆ. ಮಾಹಿಷ್ಮತಿ ದೇಶಕ್ಕೆ ಒಡೆಯನಾಗಿದ್ದಾನೆ. ವಿಷ್ಣು ಭಕ್ತಿಯಲ್ಲಿ ತತ್ಪರನಾಗಿದ್ದಾನೆ. ಅನೇಕ ವ್ರತನಿಯಮ ಉಪವಾಸಗಳನ್ನು ಮಾಡ್ತಾನೆ. ಗೋವಿಂದನ ನಾಮಗಳನ್ನು ನಿರಂತರ ಜಪ ಮಾಡ್ತಾ ಇರ್ತಾನೆ. ಯಾವುದೇ ಕಾರ್ಯಭಾರದಲ್ಲಿ ತಾನು ತತ್ಪರನಾಗಿದ್ದರೂ ಕೂಡ, ಯಾವುದೇ ರಾಜಕಾರಣವನ್ನು ತಾನು ಮಾಡ್ತಾ ಇದ್ದರೂ ಕೂಡ, ರಾಜಕಾರಣ ಅಂತಂದರೆ ಇವತ್ತಿನ ರಾಜಕಾರಣ ನಮಗೆ ನೆನಪಾಗ್ತದೆ. ರಾಜಕಾರಣ ಅಂದರೆ ಇವತ್ತಿನ ರಾಜಕಾರಣ ಅಲ್ಲ, ದುಷ್ಟವಾದ ರಾಜಕಾರಣವೇ ನಮಗೆ ನೆನಪಾಗ್ತದೆ. ಅಲ್ಲ, ರಾಜಕಾರಣ ಅಂತಂದರೆ ಸಾಮ್ರಾಜ್ಯ ಸುಧಾರಿಸಬೇಕು, ಸಾಮ್ರಾಜ್ಯ ಧಾರ್ಮಿಕವಾಗಿ ಇರಬೇಕು, ಅದಕ್ಕಾಗಿ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳೇನಿವೆ, ರಾಜನಾಗಿ ಮಾಡಬೇಕಾದ ಕಾರ್ಯಕ್ರಮಗಳೇನಿವೆಯಲ್ಲ, ಅವೆಲ್ಲವೂ ರಾಜಕಾರಣಗಳಲ್ಲಿಯೇ ಸೇರಿಬಿಡ್ತದೆ. ಅಂತಹ ರಾಜಕಾರಣ ಧುರಂಧರನಾಗಿದ್ದಾನೆ ಮಹಾನುಭಾವ. ಆ ಸಂದರ್ಭದಲ್ಲಿಯೂ ಕೂಡ ನಿರಂತರ ಗೋವಿಂದನ ನಾಮಗಳನ್ನು ತಾನು ಜಪ ಮಾಡ್ತಾ ಇದ್ದಾನೆ. ಯಾಕೆಂದರೆ ಎಲ್ಲ ಕೆಲಸಗಳಿಗೆ ಒಂದು ಗತಿಯನ್ನು ಕೊಡುವ ಸಾಧನೆ ಉಪಾಯ ಯಾವುದಾದ್ರೂ ಇದ್ದರೆ ಅದು ಗೋವಿಂದನ ನಾಮಗಳು. ಮುಕ್ತಿಯನ್ನೇ ಕೊಡ್ತದೆ ಅಂತಂದ ಮೇಲೆ ಸಣ್ಣ ಪುಟ್ಟ ಫಲಗಳನ್ನು ಕೊಡದೇ ಇರಲಿಕ್ಕೆ ಸಾಧ್ಯವಿದೆಯಾ? ಹೀಗಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ವಿದ್ಯುಕ್ತವಾದ ರೀತಿಯಲ್ಲಿ ತನ್ನ ಕರ್ಮಗಳನ್ನು ತಾನು ಮಾಡ್ತಾ ಇದ್ದಾನೆ. ಒಂದು ದಿನ ತನ್ನ ರಾಜ್ಯದಲ್ಲಿ ಸಭೆಯಲ್ಲಿ ಸುಖವಾಗಿ ಕುಳಿತುಕೊಂಡಾಗ ನಾರದರು ಅಂಬರದಿಂದ ಇಳಿದು ಬರ್ತಾರೆ. ನಾರದರು ಬಂದಿರುವ ಆ ಪ್ರಸಂಗವನ್ನು ಕಂಡು ಪುಲಕಾಂಕಿತನಾಗ್ತಾನೆ ರಾಜ ಇಂದ್ರಸೇನ. ಅವರಿಗೆ ಆಹ್ವಾನ ಮಾಡೋದಕ್ಕಾಗಿ ಎದ್ದು ನಿಂತು ಎದುರಾಗಿ ಹೋಗ್ತಾನೆ, ಸನ್ಮಾನವನ್ನು ಮಾಡ್ತಾನೆ, ಉಪಚಾರಗಳನ್ನು ಸಮರ್ಪಣೆ ಮಾಡ್ತಾನೆ, ಸುಖವಾದ ಆಸನವನ್ನು ಕಲ್ಪಿಸ್ತಾನೆ. ಸುಖವಾಗಿ ನಾರದರು ಕುಳಿತುಕೊಳ್ತಾರೆ. ಪ್ರತಿಯಾಗಿ ಆ ರಾಜನಿಗೆ ಮಾತಾಡ್ತಾ ಇದ್ದಾರೆ, ರಾಜನಿಗೆ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಇದ್ದಾರೆ. ಕುಶಲಂ ತವ ರಾಜೇಂದ್ರ ಸಪ್ತಸ್ವಂಗೇಶು ವರ್ತತೆ. ರಾಜ, ನಿನ್ನ 7 ಅಂಗಗಳಲ್ಲಿ ಸುಖ ಇದೆಯಾ ಅಂತ ಕೇಳ್ತಾನೆ. ಅಂದರೆ ರಾಜನ 7 ಅಂಗಗಳು ಅಂತಂದರೆ ಯಾವುದೋ ಕಣ್ಣು, ಕೈ, ಕಿವಿ, ಬಾಯಿ ಅಂತ ಈ ತರಹದ ಅಂಗಗಳನ್ನು ಅಂತ ನಾವು ತಿಳಿದುಕೊಳ್ಳೋದಲ್ಲ. ರಾಜನ ಅಂಗಗಳು ಅಂತ ಅಂದರೆ ತುಂಬ ಸುಂದರವಾಗಿ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಅದನ್ನು ಚಾಣಕ್ಯ ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಸ್ವಾಮಿ, ಅಮಾತ್ಯ, ಜನಪದ, ದುರ್ಗ, ಕೋಶ, ದಂಡ ಮತ್ತು ಮಿತ್ರ ಅಂತ 7 ಅಂಗಗಳು ರಾಜ್ಯಕ್ಕೆ. ಈ 7 ಅಂಗಗಳು ಸುಖವಾಗಿ ಇರಬೇಕು, ಅಂದರೆ ರಾಜ್ಯ ಸಮೃದ್ಧವಾಗಿ ಇರ್ತದೆ. ಈ ಯಾವುದೋ ಒಂದು ಅಂಗ ಕೆಟ್ಟು ಹೋದರೂ ರಾಜ್ಯ ಅಧೋಗತಿ ಪಾಲಾಗ್ತದೆ ಅನ್ನೋದಕ್ಕಾಗಿ ಈ 7 ಅಂಗಗಳು ಸುಖವಾಗಿ ಇರುವಂತೆ ರಾಜನಾದವನ್ನು ನೋಡಿಕೊಳ್ಳಬೇಕು. ಹೀಗಾಗಿ ಅಲ್ಲಿ ಕೌಶಲವನ್ನು ಕೇಳ್ತಾ ಇದ್ದಾರೆ ನಾರದರು. ಸ್ವಾಮಿ, ತಾನು ಯಜಮಾನ, ಅವನು ಕ್ಷೇಮವಾಗಿ ಇರಬೇಕು. ಅಮಾತ್ಯರು, ಮಂತ್ರಿಗಳು ಕ್ಷೇಮವಾಗಿ ಇರಬೇಕು. ಜನಪದ, ಜನರಲ್ಲಿರುವ, ರಾಜ್ಯದಲ್ಲಿರುವ ಜನರೆಲ್ಲರೂ ಕೂಡ, ಆ ದೇಶದಲ್ಲಿರತಕ್ಕಂತಹ ಎಲ್ಲ ಜನಪದಗಳು ಕೂಡ, ಜನಪದಗಳು ಅಂತಂದರೆ ಜನರು ಅಂತಲೂ ಅರ್ಥ, ಎಲ್ಲ ಗ್ರಾಮಗಳು ಅಂತಲೂ ಅರ್ಥ. ಆ ಎಲ್ಲ ಜನಪದ ಮತ್ತು ದುರ್ಗ, ದುರ್ಗ ಅಂದರೆ ನಿಮಗೆಲ್ಲ ಗೊತ್ತು, ಆ ರಾಜ್ಯವನ್ನು ಪ್ರವೇಶ ಮಾಡದೇ ಇರುವಂತೆ ಕಟ್ಟಿಕೊಂಡಿರತಕ್ಕಂತಹ ಜಲದುರ್ಗ, ಭೂದುರ್ಗ, ಗಿರಿದುರ್ಗ ಮುಂತಾದವುಗಳೆಲ್ಲವೂ ಕೂಡ ಆ ದುರ್ಗ ಸುರಕ್ಷಿತವಾಗಿರಬೇಕು, ಶತ್ರುಗಳಿಗೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಕೋಶ ಸಮೃದ್ಧವಾಗಿರಬೇಕು, ಕ್ಷೇಮವಾಗಿ ಇರಬೇಕು. ದಂಡ ಸುಖವಾಗಿ ಇರಬೇಕು, ಕ್ಷೇಮವಾಗಿ ಇರಬೇಕು. ಅಂದರೆ ಯಾರು ದಂಡ್ಯರಾಗಿದ್ದಾರೆ, ಯಾರು ಪಾಪ ಮಾಡಿದ್ದಾರೆ ಅವರಿಗೆ ಮಾತ್ರ ದಂಡ ಮಾಡ್ತಾ ಇದ್ದಾರೆ, ದಂಡ ಕ್ಷೇಮವಾಗಿ ಇದ್ದಂತೆ. ಮಿತ್ರರೂ ಕೂಡ ಕ್ಷೇಮವಾಗಿ ಇರಬೇಕು, ಕುಶಲವಾಗಿ ಇರಬೇಕು. ಈ ಸಪ್ತಾಂಗಗಳು ಸುಖವಾಗಿ ಇದ್ದರೆ, ಈ ಸಪ್ತ ಅಂಗಗಳು ಕ್ಷೇಮವಾಗಿ ಇದ್ದರೆ ರಾಜ್ಯ ಸಮಗ್ರ ಕ್ಷೇಮವಾಗಿ ಇದ್ದಂತೆ. ಆದ್ದರಿಂದ ಈ ನಾರದರು ಆ ಸಪ್ತಾಂಗಗಳು ಕ್ಷೇಮವಾಗಿ ಇದೆಯಾ ಅಂತ
ಪ್ರಶ್ನೆಯನ್ನು ಮಾಡ್ತಾನೆ. ಜೊತೆಗೆ ಧರ್ಮೇ ಮತಿರ್ವರ್ತತೇತೆ ವಿಷ್ಣು ಭಕ್ತಿರತಸ್ತಥ ಇತಿ ವಾಕ್ಯಂ ತು ದೇವರ್ಷೇಹೇ ಶಿರತ್ವ ರಾಜ ತಮಬ್ರವೀತ. ರಾಜ, ನೀನು ಧರ್ಮವನ್ನು ಅತಿಕ್ರಮಣ ಮಾಡ್ತಾ ಇಲ್ಲ ತಾನೇ, ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದೀಯಲ್ಲ, ಜೊತೆಗೆ ವಿಷ್ಣು ಭಕ್ತಿ ತತ್ಪರನಾಗಿದ್ದಿ ತಾನೇ. ವಿಷ್ಣು ಭಕ್ತಿ ರಹಿತನಾದರೆ ನೀನೆಷ್ಟು ಧರ್ಮಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಧರ್ಮಗಳು ವ್ಯರ್ಥವಾಗ್ತದೆ. ಹೀಗಾಗಿ ವಿಷ್ಣು ಭಕ್ತಿ ತತ್ಪರನಾಗಿ ಧರ್ಮಗಳನ್ನು ಮಾಡಬೇಕು. ಆ ರೀತಿಯಾಗಿ ನೀನು ಧರ್ಮಗಳನ್ನು ಮಾಡ್ತಾ ಇದ್ದೀಯಲ್ಲ. ಯೋಗಕ್ಷೇಮವನ್ನು ನಾರದರು ವಿಚಾರ ಮಾಡಿದಾಗ ಇಂದ್ರಸೇನ ರಾಜ ಹೇಳ್ತಾನೆ, ತ್ವತ್ಪ್ರಸಾದಾನ ಮುನಿಶ್ರೇಷ್ಠ ಸರ್ವತ್ರ ಕುಶಲಂ ಮಮ ಅದ್ಯ ಕ್ರತು ಕ್ರಿಯಾ ಸರ್ವ ಸಫಲಾಸ್ತವ ದರ್ಶನಾತ್. ಸ್ವಾಮಿ, ನಿಮ್ಮ ಅನುಗ್ರಹ ಹೇಗಿದೆ ಅಂತಂದರೆ ಸಪ್ತಾಂಗಗಳು ಸುಖವಾಗಿ ಇವೆ, ಸಪ್ತಾಂಗಗಳು ಕುಶಲವಾಗಿ ಇವೆ. ನೋಡ್ರಿ, ಎಂಥ ಭರವಸೆ ತನಗೆ. ಯಾವ ರೀತಿಯಾಗಿ ತಾನು ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಅಮತ್ತರಿಗೆ ಕುಂದು ಕೊರತೆ ಬರಬಾರದು, ಜನಪದಕ್ಕೆ ಯಾವುದೇ ನ್ಯೂನತೆ ಬರಬಾರದು, ದುರ್ಗದಲ್ಲಿ ಯಾವುದೇ ಲೋಪಗಳಿರಬಾರದು, ಕೋಶ ಸಮೃದ್ಧವಾಗಿರಬೇಕು, ದಂಡವನ್ನು ಚೆನ್ನಾಗಿ ಮಾಡ್ತಾ ಇರಬೇಕು, ಮಿತ್ರರ ಜೊತೆಗೆ ವ್ಯವಹಾರ ಸರಿಯಾಗಿ ಇರಬೇಕು. ಈ ಎಲ್ಲ ಸರಿಯಾಗಿ ಇರಬೇಕಾದರೆ ಹಿರಿಯರ ಅನುಗ್ರಹ, ಹಿರಿಯರ ಪ್ರಸಾದ ಎಷ್ಟು ಅವಶ್ಯಕ ಅಂತ ಅನ್ನೋದನ್ನು ಮಹಾನುಭಾವ ಇಂದ್ರಸೇನ ನಾರದರಿಗೆ ನಿವೇದನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವು ನಮ್ಮ ರಾಜ್ಯಕ್ಕೆ ಬಂದಿದ್ದೀರಿ ಅಂದರೆ ನಮ್ಮ ರಾಜ್ಯದಲ್ಲಿ ಸಪ್ತಾಂಗಗಳು ಕೂಡ ಕ್ಷೇಮವಾಗಿ ಸುಖವಾಗಿ ಇವೆ ಅಂತಲೇನೆ ಅರ್ಥ. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ನೋಡ್ರಿ, ನಾವು ಮಾಡುವ ಯಜ್ಞ, ಯಾಗ, ವ್ರತ, ನಿಯಮ, ಉಪವಾಸ, ದಾನ ಮುಂತಾದ ಸತ್ಕರ್ಮಗಳೇನಿದೆಯಲ್ಲ ಅವುಗಳ ಫಲ ಏನು ನಾವೇನು ತಿಳಿದಿರ್ತೇವೆ? ಪುರಾಣಗಳು ನಮಗೆ ಹೇಗೆ ಮಾರ್ಗದರ್ಶನ ಮಾಡ್ತವೆ, ನಮಗೆ ಹೇಗೆ ಭರವಸೆಯನ್ನು ಕೊಡ್ತವೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಕರ್ಮಗಳನ್ನು ಮಾಡ್ತೇವೆ, ಆದರೆ ಕರ್ಮಗಳಿಗೆ ಫಲ ಎಲ್ಲಿ ಸಿಕ್ತು ಅಂತ ತಿಳಿಯೋದರಲ್ಲಿ ಎಡವಿ ಬಿಡುತ್ತೇವೆ. ರಾಜ ಹಾಗೆ ಎಡವಲಿಲ್ಲ. ಇಂದ್ರಸೇನ ಧಾರ್ಮಿಕನಾಗಿದ್ದ, ವಿಷ್ಣು ಭಕ್ತಿ ತತ್ಪರನಾಗಿದ್ದ. ಹೀಗಾಗಿ ರಾಜ ಅಂತಾನೆ, ನಾನು ಇಲ್ಲಿಯ ತನಕ ಏನೇನು ಯಜ್ಞಗಳನ್ನು ಮಾಡಿದ್ದೇನೆ, ಯಾವ ಯಾವ ನಿಯಮಗಳ ಅನುಷ್ಠಾನವನ್ನು ಮಾಡಿದ್ದೇನೆ, ಯಾವ ಯಾವ ಆರಾಧನೆಯನ್ನು ನಾನು ಮಾಡಿದ್ದೇನೆ, ಏನೇನು ಪೂಜೆ ಮಾಡಿದ್ದೇನೆ, ಯಾವ ಸತ್ಕರ್ಮವನ್ನು ನಾನು ಮಾಡಿದ್ದೇನೆ, ನಾನು ಮಾಡಿದ ಸಕಲ ಸತ್ಕರ್ಮಗಳು ಇವತ್ತು ಫಲಿಸಿವೆ ಅಂತ ನಾನು ಭಾವಿಸ್ತೇನೆ ಅಂತ ರಾಜ ಅಂತಾನೆ. ಯಾಕೆ? ನಿಮ್ಮಂಥವರ ದರ್ಶನ ಅದು ಸುಲಭವಾಗಿದೆ, ಸಾಧ್ಯವಿದೆಯಾ? ಏನು ಪ್ರಯತ್ನ ಮಾಡಿದರೂ ನಿಮ್ಮಂಥವರ ದರ್ಶನ ಸರ್ವಥಾ ಸಾಧ್ಯವಾಗೋದಿಲ್ಲ. ಮಹಾಸ್ವಾಮಿಗಳು, ನಮ್ಮ ಗುರುಗಳು, ಅವರ ದರ್ಶನವಾಗಬೇಕಾದರೆ ಅವರ ಅನುಗ್ರಹದಿಂದ ಶ್ರೀಮಠದ 28 ಸಂಸ್ಥಾನ ಪ್ರತಿಮೆಗಳ ಸಂದರ್ಶನ ನಮಗಾಗಬೇಕಾದರೆ ಏನು ಪುಣ್ಯ ಇರ್ತದೆ, ಯಾವ ಪುಣ್ಯದಿಂದ ಆ ಫಲವನ್ನು ನಾವು ಪಡಿತೇವೆ ಅನ್ನೋದನ್ನು ಇಂದ್ರಸೇನ ರಾಜ ನಮಗೆ ತಿಳಿಸ್ತಾ ಇದ್ದಾನೆ. ನಾರದರ ದರ್ಶನ ಇದು ಎಲ್ಲ ಕ್ರತುಗಳ, ಎಲ್ಲ ಕ್ರಿಯೆಗಳ ಫಲ ಅಂತ ಹೇಳ್ತಾರೆ. ಹಾಗಾದರೆ ಚತುರ್ಯುಗ ಮೂರ್ತಿ, ಚತುರ್ಮುಖ ಬ್ರಹ್ಮ ಕರಾರ್ಚಿತ, ಮಧ್ವಾಚಾರ್ಯ ಕರಾರ್ಚಿತ ಆ ಪ್ರತಿಮೆಗಳ ಸಂದರ್ಶನ ನಮಗಾಗಬೇಕಾದರೆ, ಆ ಪ್ರತಿಮೆಗಳನ್ನು ಅತಿಶಯವಾದ ಭಕ್ತಿಯಿಂದ ಆರಾಧನೆ ಮಾಡುವ, ಪೂಜೆ ಮಾಡುವ ಗುರುಗಳ ದರ್ಶನ ನಮಗಾಗಬೇಕಾದರೆ, ಆಯಿತು ಅಂತಾದರೆ ನಾವು ಮಾಡಿದ ಎಲ್ಲ ಸತ್ಕರ್ಮಗಳ ಫಲ ನಮಗೆ ದೊರೆತಂತೆ ಆ ಭಾವನೆ ನಮಗೆ ಇರಬೇಕು. ಗುರುಗಳ ದರ್ಶನವಾದಾಗ ಆ ರೀತಿಯಾದ ಭಾವನೆ ನಮಗೆ ಇರಬೇಕು. ಇವತ್ತು ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದೇವೆ ಅಂತ ಅಂದರೆ ಅದು ನಾವು ಮಾಡಿದ ಧರ್ಮದ ಫಲ. ಗುರುಗಳ ದರ್ಶನವಾಗಿದೆ, ನಾವು ಮಾಡಿದ ಧರ್ಮದ ಫಲ. ಗುರುಗಳ ಪಾದಪೂಜೆ ಮಾಡಿದ್ದೇವೆ, ನಾವು ಮಾಡಿದ ಧರ್ಮದ ಫಲ. ಹೀಗೆ ನಾವು ಮಾಡಿದ ಧರ್ಮಕ್ಕೂ ಅದರ ಫಲಕ್ಕೂ ಸಂಬಂಧವನ್ನು ನಾವು ಕಲ್ಪಿಸಿಕೊಂಡಾಗ ನಾವು ಮಾಡುವ ಧರ್ಮದಲ್ಲಿ ಭರವಸೆ ಉಂಟಾಗ್ತದೆ, ನಾವು ಮಾಡುವ ಧರ್ಮದಲ್ಲಿ ವಿಶ್ವಾಸ ಅಭಿವೃದ್ಧವಾಗ್ತದೆ. ಆ ಕಾರ್ಯವನ್ನು ರಾಜ ಮಾಡ್ತಾ ಇದ್ದಾನೆ, ಇಂದ್ರ ಮಾಡ್ತಾ ಇದ್ದಾನೆ. ಅದ್ಯ ಕ್ರತು ಕ್ರಿಯಾ ಸರ್ವಾಹ ಸಫಲಾಸ್ತವ ದರ್ಶನಾತ್. ಶ್ರಾದ್ದವನ್ನು ಮಾಡಿದ ಮೇಲೆ ಬ್ರಾಹ್ಮಣರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ಅದ್ಯ ಮೇ ಸಫಲಂ ಜನ್ಮ, ಇವತ್ತು ನಮ್ಮ ಜನ್ಮ ಸಫಲವಾಯಿತು ಅಂತ ನಾವು ಅಂದುಕೊಳ್ತೇವೆ. ಯಾಕೆ? ನಮ್ಮ ನಿಮಂತ್ರಣಕ್ಕೆ ಹೋಗೊಟ್ಟು ನೀವು ಬಂದು ನಮ್ಮ ಶ್ರಾದ್ದವನ್ನು ನೀವು ಸ್ವೀಕಾರ ಮಾಡಿದ್ದೀರಲ್ಲ, ನಮಗೆ ಅನುಗ್ರಹವನ್ನು ಮಾಡಿದ್ದೀರಲ್ಲ, ಇದು ನಮ್ಮ ಜನ್ಮದ ಸಾಫಲ್ಯ ಅಂತ ನಾವು ಭಾವಿಸಬೇಕು. ಆ ರೀತಿಯಾದ ಪ್ರಾರ್ಥನೆಯನ್ನು ಬ್ರಾಹ್ಮಣರಲ್ಲಿ ನಾವು ಮಾಡ್ತೇವೆ. ನಾರದಲ್ಲಿ ಆ ರೀತಿಯಾದ ಪ್ರಾರ್ಥನೆಯನ್ನು ಮಾಡಿ ಪ್ರಸಾದಂ ಕುರು ವಿಪ್ರರ್ಷೆ ಭ್ರೂಷ್ಯಾಗಮನ ಕಾರಣಂ, ಅನುಗ್ರಹ ಮಾಡಬೇಕು. ತಮ್ಮ ಆಗಮನಕ್ಕೆ ಕಾರಣವೇನು, ಆ ಕಾರಣವನ್ನು ತಿಳಿಸಿದರೆ ಅದಕ್ಕೆ ತಕ್ಕಂತೆ ಸೇವೆ ನಾವು ಮಾಡ್ತೇವೆ ಅಂತ ಅಂದಾಗ ರಾಜ ಹೇಳ್ತಾನೆ, ಮದ್ವಚೋ ವಿಸ್ಮಯಪ್ರದಂ. ರಾಜ, ನಾನೊಂದು ಮಾತು ಹೇಳ್ತೇನೆ, ನಿನಗೆ ಬಹಳ ಆಶ್ಚರ್ಯವಾಗ್ತದೆ. ನಾನು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಬಂದೆ. ಯಮಲೋಕಕ್ಕೆ ಬಂದಾಗ ಅಲ್ಲಿ ಯಮನೂ ಕೂಡ ನನ್ನ ಆರಾಧನೆಯನ್ನು ಮಾಡಿದ.
ಭಕ್ತಿಯಿಂದ ನನಗೆ ಆಸನವನ್ನು ಕಲ್ಪಿಸಿದ ಧರ್ಮಶೀಲ ಆ ಮಹಾನುಭಾವನ ಸೇವೆಯನ್ನು ಮಾಡುತ್ತಾ ಇದ್ದಾನೆ ನಿಮ್ಮ ತಂದೆ. ಆ ನಿಮ್ಮ ತಂದೆಯನ್ನು ನಾನು ನೋಡಿದೆ. ನಿಮ್ಮ ತಂದೆ ಯಾಕೆ ಯಮನ ಆ ಸಭೆಯಲ್ಲಿದ್ದಾನೆ ಅಂತಂದರೆ ತಾನು ಮಾಡುವ ಒಂದು ಯಾಗದಲ್ಲಿ ಲೋಪವಾಗಿದೆಯಂತೆ. ಪೂರ್ವಜನ್ಮೋದ್ಭವೇನ, ನನ್ನ ಪೂರ್ವಜನ್ಮದಲ್ಲಿ ಮಾಡುವ ಧರ್ಮದಲ್ಲಿ ಯಾವುದೋ ಒಂದು ಅಲ್ಪವಾದ ದೋಷ, ವ್ರತ ವೈಕಲ್ಪ ದೋಷತಃ, ವ್ರತದಲ್ಲಿಯ ವೈಕಲ್ಯ, ವ್ರತದಲ್ಲಿಯ ಅಂಗಹೀನತೆ, ವ್ರತವನ್ನು ಹೇಗೆ ಸಮಗ್ರವಾಗಿ ಮಾಡಬೇಕು, ವ್ರತದಲ್ಲಿ ಏರುಪೇರಾದರೆ ಏನಾಗ್ತದೆ, ವ್ರತದಲ್ಲಿ ಹೆಚ್ಚು ಕಡಿಮೆ ಆದರೆ ಏನಾಗ್ತದೆ, ನಿಯಮಗಳನ್ನು ತಪ್ಪಿದರೆ ಏನಾಗ್ತದೆ ಅನ್ನೋದನ್ನು ತುಂಬ ಸುಂದರವಾಗಿ ಇಲ್ಲಿ ತಿಳಿಸ್ತಾರೆ. ನಮಗೇನಾಗೋದಿಲ್ಲ, ನಮಗೆ ಸುಖವಾಗಿ ಎಲ್ಲ ಲೋಕಗಳಾಗ್ತದೆ ಅಂತ ನಾವು ತಿಳಿದಿರ್ತೇವೆ. ಅಲ್ಲ, ನಾವು ಮಾಡುವ ವ್ರತ ಸಕಲವಾಗಬೇಕು, ವಿಕಲವಾಗಬಾರದು. ಯಾವುದೇ ಲೋಪ ಅಲ್ಲಿ ಬರಬಾರದು. ಆದರೆ ಲೋಪಗಳೇ ಬಹಳ ಇರ್ತದೆ. ಆ ವ್ರತ ಬಹಳ ಅಲ್ಪ ರೀತಿಯಲ್ಲಿ ನಾವು ಮಾಡಿರ್ತೇವೆ, ಭಕ್ತಿ ಇರೋದೇ ಇಲ್ಲ. ಹೀಗೆ ಆ ವ್ರತದಲ್ಲಿಯ ವೈಕಲ್ಯ ದೋಷದಿಂದಾಗಿ ಅವನು ಯಮನ ನಗರದಲ್ಲಿಯೇನೇ ಇದ್ದಾನೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಅವನಿಗೆ ಶಕ್ತಿ ಸಾಕಾಗ್ತಾ ಇಲ್ಲ. ಹೀಗಾಗಿ ನನ್ನನ್ನು ನೋಡಿ ನಿಮ್ಮ ತಂದೆಯವರು ನನಗೆ ಪ್ರಾರ್ಥನೆ ಮಾಡಿದರು, ಮಹಾನುಭಾವರೇ, ನಾರದರೇ, ನೀವು ಭೂಲೋಕಕ್ಕೆ ಹೋಗ್ತೀರಿ, ಹೋದಾಗ ನನ್ನ ಮಗ ಇಂದ್ರಸೇನ ಅಲ್ಲಿ ಇದ್ದಾನೆ, ಇಂದ್ರಸೇನನಿಗೆ ನನ್ನ ಮಾತನ್ನು ಒಂದು ಹೇಳಬೇಕು ಅಂತ ನಮ್ಮನ್ನು ಪ್ರಾರ್ಥನೆ ಮಾಡಿದ್ದಾರೆ. ಏನದು ಹೇಳ್ತೇನೆ. ಪಿತುಸ್ವರ್ಗತರೇ ರಾಜನ್ ಇಂದಿರಾ ವ್ರತಮಾಚರ ತೇನ ವ್ರತ ಪ್ರಭಾವೇಣ ಸ್ವರ್ಗಂ ಯಾಸ್ಯತಿ ತೇ ಪಿತಾ. ನಿನ್ನ ತಂದೆ ಅವರಿಗೆ ಸ್ವರ್ಗತಿಯಾಗಬೇಕಾದರೆ, ಅವರಿಗೆ ಸ್ವರ್ಗವಾಗಬೇಕಾದರೆ, ಸುಖ ನಿವಾಸ ಅವರಿಗೆ ದೊರೆಯಬೇಕಾದರೆ ಇಂದಿರಾ ನಾಮಕವಾದ ಈ ವ್ರತವನ್ನು ಮಾಡಬೇಕು. ನೋಡ್ರಿ, ಪಿತೃಗಳಿಗೆ ತೃಪ್ತಿಕರವಾಗಿರತಕ್ಕಂತಹ ಪಕ್ಷ ಇದು ಭಾದ್ರಪದ ಕೃಷ್ಣ ಪಕ್ಷ. ಹೀಗಾಗಿ ಪಿತೃಪಕ್ಷ ಅಂತ ನಾವು ಕರಿತೇವೆ. 15 ದಿವಸ ಶ್ರಾದ್ದವನ್ನು ಮಾಡಬೇಕು. ಆಗದೇ ಇದ್ದವರು 1 ದಿವಸವಾದರೂ ಶ್ರಾದ್ದವನ್ನು ಮಾಡಬೇಕು. ಪಿತೃಗಳ ಮೃತ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅತ್ಯಂತ ಪ್ರಶಸ್ತ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ಪ್ರಾಸಂಗಿಕವಾಗಿ ನಾನು ಹೇಳ ಬಯಸ್ತೇನೆ. ಸಕೃನ್ಮಹಾಲಯ ಅಂತ 1 ದಿವಸದ ಮಟ್ಟಿಗೆ ಪಿತೃಗಳ ಉದ್ದೇಶದಿಂದ ಕರ್ಮವನ್ನು ಮಾಡೋದಾದರೆ ಸರ್ವ ಪಿತೃಗಳನ್ನು ಉದ್ದೇಶಿಸಿ ಆ ಶ್ರಾದ್ದವನ್ನು ಮಾಡಬೇಕಾದ್ರೆ 15 ದಿವಸದಲ್ಲಿ 1 ದಿವಸ ಮಾಡಬೇಕಲ್ಲ. ಯಾವ ದಿವಸ ಮಾಡಬೇಕು ಅಂತಂದರೆ ವಿಧಿ ನಿಷೇಧಗಳಿವೆ. ರವಿವಾರ ಮಾಡಬಾರದು, ಶನಿವಾರ ಮಾಡಬಾರದು, ತ್ರಯೋದಶಿ ಮಾಡಬಾರದು, ಈ ರೀತಿಯಾಗಿ ಅನೇಕ ನಿಷೇಧಗಳಿವೆ. ಜನ್ಮ ನಕ್ಷತ್ರದ ದಿವಸ ಮಾಡಬಾರದು, ಹೀಗೆ ಅನೇಕ ನಂದ ತಿಥಿಯಲ್ಲಿ ಮಾಡಬಾರದು, ಹೀಗೆ ಅನೇಕ ನಿಷೇಧಗಳಿವೆ. ಆ ನಿಷೇಧಗಳನ್ನು ಪರಿಗಣಿಸಿ ವಿಹಿತವಾದ ದಿವಸದಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಬೇಕು. ಈ ಪಕ್ಷ ಶ್ರಾದ್ದವನ್ನು, ಮಹಾಲಯ ಶ್ರಾದ್ದವನ್ನು 1 ದಿವಸದ ಮಟ್ಟಿಗೆ ಮಾಡೋದಾಗಿದ್ದರೆ ವಿಹಿತ ದಿವಸ ಯಾವುದೋ ಅದನ್ನು ಗಮನಿಸಿ ನಾವು ಮಾಡಬೇಕಾಗ್ತದೆ. ಆದರೆ ಮೃತತಿಥಿಯಲ್ಲಿ ಮಾಡಬೇಕಾದರೆ, ಉದಾಹರಣೆಗೆ ಪಾಡ್ಯ, ಆ ಪಾಡ್ಯದ ದಿವಸ ಮರಣದ ತಿಥಿಯಾಗಿದ್ದರೆ ಅವತ್ತಿನ ದಿವಸವೇ ಆ ಮಹಾಲಯ ಶ್ರಾದ್ದವನ್ನು ಮಾಡಬೇಕು. ಅವತ್ತಿನ ದಿವಸ ಯಾವುದೇ ರೀತಿಯಾದ ನಿಷೇಧವನ್ನು ಗಮನಿಸುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಪಾಡ್ಯ ಇದೆ, ಅವತ್ತು ಜನ್ಮದಿನ, ಮಾಡಬಾರದು ಜನ್ಮ ದಿವಸದಲ್ಲಿ. ಆದರೂ ಕೂಡ ರೋಹಿಣಿ ನಕ್ಷತ್ರದಲ್ಲಿ ಮಾಡಬಾರದು, ರೇವತಿ ನಕ್ಷತ್ರದಲ್ಲಿ ಮಾಡಬಾರದು, ಭಾನುವಾರದಲ್ಲಿ ಮಹಾಲಯವನ್ನು ಮಾಡಬಾರದು. ಪಾಡ್ಯದ ದಿವಸ ಯಾವುದೇ ನಕ್ಷತ್ರ ಇರಲಿ, ನಿಷಿದ್ಧವಾದ ನಕ್ಷತ್ರ, ಅಥವಾ ಯಾವುದೇ ನಿಷಿದ್ಧವಾದ ವಾರವಿರಲಿ, ಶನಿವಾರ, ಭಾನುವಾರ ಇತ್ಯಾದಿ ಯಾವ ನಿಷೇಧಗಳಿದ್ದರೂ ಕೂಡ ಆ ನಿಷೇಧದ ಅನ್ವಯ ಮೃತತಿಥಿಗೆ ಅನ್ವಯಿಸೋದಿಲ್ಲ. ಮೃತತಿಥಿಗೆ ನಿಷೇಧಗಳು ಅನ್ವಯಿಸೋದಿಲ್ಲ. ಪ್ರಶಸ್ತವಾದ ದಿವಸ ಮೃತತಿಥಿ ಅಂತ ಹೇಳ್ತಾರೆ. ಹೀಗಾಗಿ ಮೃತತಿಥಿಯಲ್ಲಿ ನಾವು ಶ್ರಾದ್ದವನ್ನು ಮಾಡಬೇಕು. ಕೆಲವರು ಅನೇಕ ವಿಧವಾಗಿ ಗೊಂದಲಗಳನ್ನು ಮಾಡಿಕೊಳ್ಳುತ್ತಾರೆ. ಅವಿಧವಾ ನವಮಿ ಅದು ಅವಿಧವೆಯರಿಗೆ ಮಾತ್ರ ಸೀಮಿತ, ಅವತ್ತಿನ ದಿವಸ ಪಕ್ಷ ಶ್ರಾದ್ದವನ್ನು ಮಾಡಬಾರದು ಅಂತ ಹೇಳ್ತಾರೆ. ಯದ್ಯಪಿ ನವಮಿ ಕಳೆದು ಹೋಗಿದೆ, ಆದರೂ ಕೂಡ ಆ ವಿಚಾರವನ್ನು ನಾವು ಗಮನಿಸಬೇಕು ಅಂತ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ. ನವಮಿ ಮೃತತಿಥಿಯಾಗಿದ್ದರೆ ಅವಿಧವಾ ನವಮಿಯ ದಿವಸ ಅವಶ್ಯವಾಗಿ ಮಹಾಲಯವನ್ನು ಮಾಡಬಹುದು. ಅವಿಧವಾ ನವಮಿಯ ದಿವಸ ಪಕ್ಷ ಮಾಡಬಾರದು ಅಂತ ನಿಷೇಧವನ್ನು ಮಾಡಿಯೇ ಇಲ್ಲ. ಇನ್ನು ದ್ವಾದಶಿ ದಿವಸ ಯತಿದ್ವಾದಶಿ, ಹೀಗಾಗಿ ಅವತ್ತಿನ ದಿವಸ ಸರ್ವಥಾ ಮಹಾಲಯ ಶ್ರಾದ್ದವನ್ನು ಮಾಡಬಾರದು ಅಂತ ಕೆಲವರು ಹೇಳ್ತಾರೆ. ಆದರೆ ಧರ್ಮಸಿಂಧು ಮುಂತಾಗಿರತಕ್ಕಂತಹ ಧರ್ಮಸಿಂಧು, ನಿರ್ಣಯರತ್ನ ಮುಂತಾದ ಅನೇಕ ಧರ್ಮಶಾಸ್ತ್ರ ಪ್ರಬಂಧಗಳಲ್ಲಿ ಮೃತ ತಿಥಿಯಲ್ಲಿ ಮಹಾಲಯವನ್ನು ಮಾಡಲಿಕ್ಕಾಗದೇ ಇದ್ದರೆ ಕೆಲವು ದಿವಸಗಳನ್ನು ಹೇಳಿದ್ದಾರೆ. ಆ ದಿವಸಗಳಲ್ಲಿ ದ್ವಾದಶಿಯನ್ನು ಪರಿಗಣಿಸಿದ್ದಾರೆ. ಯದ್ಯಪಿ ಮೃತ ತಿಥಿಯಲ್ಲ.
ಆದರೆ ದ್ವಾದಶಿ, ಉದಾಹರಣೆಗೆ ದ್ವಾದಶಿ ಭಾನುವಾರ ಬಂದಿದೆ, ರೋಹಿಣಿ ನಕ್ಷತ್ರ ಇದೆ, ರೇವತಿ ನಕ್ಷತ್ರ ಇದೆ, ನಿಷೇಧ ದ್ವಾದಶಿ ದಿವಸ ಇವುಗಳು ಬಂದರೆ ರೋಹಿಣಿ, ರೇವತಿ, ಭಾನುವಾರದಲ್ಲಿ ಮಾಡಬಾರರು ಅಂತ ಹೇಳಿದ್ದಾರಲ್ಲ, ಅದು ಏನು, ಅದು ಯಾವ ತಿಥಿಯಲ್ಲಾದರೂ ಬರಬಹುದು. ದ್ವಾದಶಿ ತಿಥಿಯಲ್ಲಿ ಇಂಥ ನಿಷಿದ್ಧವಾದ ಸಮಯ ಬಂದಿದ್ದರೆ, ನಿಷಿದ್ಧವಾದ ಪ್ರಸಂಗ ಇದ್ದರೂ ಕೂಡ ದ್ವಾದಶಿ ಇದು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆಯೇ ಅಮಾವಾಸ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ, ಮಹಾಭರಣಿ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಅವತ್ತೂ ಕೂಡ ಯಾವುದೇ ನಿಷೇಧಗಳ ಅನ್ವಯವಾಗೋದಿಲ್ಲ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಅನ್ನೋದಕ್ಕಾಗಿ ದ್ವಾದಶಿ ಅದು ಯತಿದ್ವಾದಶಿ ಆಗಿದ್ದರೂ ಕೂಡ ಅವತ್ತಿನ ದಿವಸ ಅವಶ್ಯವಾಗಿ ಮೃತತಿಥಿ ಇದ್ದವರೂ ಪಕ್ಷವನ್ನು ಮಾಡಬಹುದು, ಮೃತತಿಥಿಯಲ್ಲಿ ಮಾಡಲಿಕ್ಕಾಗದೇ ಇದ್ದವರೂ ಕೂಡ ಅದು ಪ್ರಶಸ್ತವಾದ ದಿನ ಅಂತ ಅನ್ನೋದಕ್ಕಾಗಿ ದ್ವಾದಶಿ ದಿವಸವೂ ಕೂಡ ಪಕ್ಷ ಶ್ರಾದ್ದವನ್ನು, ಮಹಾಲಯ ಶ್ರಾದ್ದವನ್ನು ಅವಶ್ಯವಾಗಿ ಮಾಡಬಹುದು. ಅದೇ ರೀತಿಯಾಗಿ ಅಮಾವಾಸ್ಯದಲ್ಲಿಯೂ ಕೂಡ ಮಾಡಬಹುದು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಒಂದು ಅತೀ ಪ್ರಧಾನವಾದ ನಿಷೇಧ ಇದೆ, ಅದು ಚತುರ್ದಶಿ, ಘಾತ ಚತುರ್ದಶಿ ಅಂತ ನಾವು ಕರಿತೇವೆ. ಅವತ್ತಿನ ದಿವಸ ಕಾಲಶ್ರಾದ್ದವನ್ನು ಮಾಡಬಹುದು, ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡಬಹುದು. 15 ದಿವಸ ಶ್ರಾದ್ದವನ್ನು ಮಾಡುವವರು, ಪಕ್ಷ ಶ್ರಾದ್ದವನ್ನು ಮಾಡುವವರು ಅವತ್ತಿನ ದಿವಸ ಪಕ್ಷ ಶ್ರಾದ್ದವನ್ನು ಅವಶ್ಯವಾಗಿ ಮಾಡಬಹುದು. ಇದರ ಹೊರತಾಗಿ ಸಕರ್ಮಹಾಲಯ 5 ದಿವಸ ಮುಂತಾದ 5 ದಿವಸ ಮಾಡ್ತಾರೆ, ಪಕ್ಷ ಮಾಸದಲ್ಲಿ 5 ದಿವಸ ಇತ್ಯಾದಿಯಾಗಿ ಮಾಡ್ತಾರೆ. ಆ ಪ್ರತಿನಿತ್ಯ 15 ದಿವಸ ಶ್ರಾದ್ದವನ್ನು ಮಾಡುವವರಿಗೆ, ಪಕ್ಷವನ್ನು ಮಾಡುವವರಿಗೆ ಚತುರ್ದಶಿ ನಿಷೇಧ ಇಲ್ಲ. ಆದರೆ ಸಕರ್ಮಹಾಲಯವನ್ನು ಮಾಡುವವರಿಗೆ ಚತುರ್ದಶಿ ನಿಷೇಧ. ಅವತ್ತಿನ ದಿವಸ ಮೃತತಿಥಿ ಇದ್ದರೂ ಕೂಡ ಪಕ್ಷ ಶ್ರಾದ್ದವನ್ನು ಮಾಡಬಾರದು, ಕೇವಲ ಕಾಲಶ್ರಾದ್ದ ಇದ್ದವರು ಮಾತ್ರ ಅವತ್ತಿನ ದಿವಸ ಕಾಲಶ್ರಾದ್ದವನ್ನು ಮಾಡಬೇಕು. ಹೀಗಾಗಿ ಚತುರ್ದಶಿ ಸರ್ವಥಾ ನಿಷಿದ್ಧ ಅಂತ ಅನ್ನೋದನ್ನು ಹೇಳಿದ್ದಾರೆ. ಹೊರತು ನವಮಿ ದ್ವಾದಶಿಗಳನ್ನು ಹಾಗೆ ನಿಷೇಧ ಮಾಡಿಲ್ಲ. ಆದ್ದರಿಂದ ಅವಶ್ಯವಾಗಿ ದ್ವಾದಶಿ ದಿವಸವೂ ಕೂಡ ಶ್ರಾದ್ದವನ್ನು ಮಾಡಬಹುದು ಅಂತನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಜೊತೆಗೆ ಏಕಾದಶಿ, ಈ ಪಿತೃಪಕ್ಷದಲ್ಲಿ ಬರುವ ಏಕಾದಶಿ ಏನಿದೆಯಲ್ಲ, ಪಿತೃಗಳಿಗೆ ಸದ್ಗತಿಯನ್ನು ಕೊಡುತ್ತದೆ. ಇಂದಿರಾ ನಾಮಕವಾದ ಈ ಏಕಾದಶಿಯನ್ನು ನನ್ನ ಮಗನಿಗೆ ಮಾಡಲಿಕ್ಕೆ ಹೇಳಬೇಕು. ವಿಶೇಷವಾದ ರೀತಿಯಲ್ಲಿ ಈ ಏಕಾದಶಿ ವ್ರತವನ್ನು ಅವನ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಿದರೆ ನಮಗೆ ಸ್ವರ್ಗತಿಯಾಗ್ತದೆ ಅಂತನ್ನೋದನ್ನು ತಿಳಿಸ್ತಾರೆ. ಇದೇ ಮಾತನ್ನು ಧರ್ಮರಾಜನಿಗೆ ನಾರದರು ಬಂದು ಹೇಳ್ತಾರೆ. ರಾಜಸೂಯ ಕೃತೋನ್ನತಿಂ, ರಾಜಸೂಯದಿಂದ ಉನ್ನತಿಯನ್ನು ಪಾಂಡುರಾಜ ಪಡೆಯಬೇಕು ಅಂತ ಅಪೇಕ್ಷೆ ಮಾಡಿದ್ದಾನೆ. ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಧರ್ಮರಾಜನಿಗೆ ಹೇಳಿದಂತೆ ಇಂದ್ರಸೇನಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ತಂದೆಗೆ ಸ್ವರ್ಗತಿಯಾಗಬೇಕಾದರೆ ಭಾದ್ರಪದ ಕೃಷ್ಣ ಪಕ್ಷದ ಏಕಾದಶಿ, ಇಂದಿರಾ ಏಕಾದಶಿ, ಅದನ್ನು ವಿಶೇಷವಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು ಅಂತ ನಿಮ್ಮ ತಂದೆಯವರು ಹೇಳಿ ಕಳಿಸಿದ್ದಾರೆ ಅಂತಂದಾಗ ಬಹಳ ಸಂತೋಷವಾಗ್ತದೆ. ದೇವಋಷಿಗಳ ವಾಕ್ಯವನ್ನು ಗಮನಿಸಿ ಹೇಗೆ ಮಾಡಬೇಕು, ವಿಧಿವಿಧಾನಗಳನ್ನೆಲ್ಲ ನೀವು ಉಪದೇಶವನ್ನು ಮಾಡಬೇಕು ಅಂತ ಕೇಳಿದಾಗ ಶ್ರೂಯತಾಂ ರಾಜಶಾರ್ದೂಲ, ಅವಶ್ಯವಾಗಿ ನಾನು ಅದನ್ನು ಹೇಳ್ತೇನೆ ಕೇಳು ಅಂತ ನಾರದರು ಹೇಳ್ತಾರೆ. ಅಹಂ ವಚ್ಮಿ ವ್ರತಸ್ಯಾಸ್ಯ ವಿಧಿಂ ಶುಭಾಂ. ಭಾದ್ರಪದ ಮಾಸ ಕೃಷ್ಣ ಪಕ್ಷದ ಈ ದಶಮಿ ದಿವಸದಲ್ಲಿ, ಶುಭವಾದ ದಶಮಿ ದಿವಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಶ್ರದ್ಧಾಯುಕ್ತವಾದ ಮನಸ್ಸಿನಿಂದ ಶ್ರಾದ್ದವನ್ನು ವಿಶೇಷವಾದ ರೀತಿಯಿಂದ ಮಾಡಬೇಕು. ಪಿತೃಗಳ ಪ್ರೀತಿಗಾಗಿ ಆ ಶ್ರಾದ್ದ ಸಾಧನವಾಗ್ತದೆ ಅಂತ ಹೇಳ್ತಾರೆ. ರಾತ್ರಿ ನೆಲದ ಮೇಲೆ ಮಲಗಿಕೊಳ್ಳಬೇಕು, ಹಾಸಿಗೆ ಮೇಲೆ ಮಲಗಿಕೊಳ್ಳಬಾರದು. ಯಾರಿಗೆ ಸಾಧ್ಯವೇ ಆಗೋದಿಲ್ಲ ಅಂಥವರು ಅವಶ್ಯವಾಗಿ ಹಾಸಿಗೆ, ಮಂಚ ಇತ್ಯಾದಿಗಳಲ್ಲಿ ಮಲಗಿಕೊಳ್ಳಬೇಕು. ಏಕಾದಶಿ ದಿವಸ ಪ್ರಾತಃ ಕಾಲದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಬೇಕು. ಮುಖ ಪ್ರಕ್ಷಾಲನವನ್ನು ಮಾಡಿಕೊಂಡು ಭಗವಂತನ ವಿಶೇಷವಾದ ಆರಾಧನೆಯನ್ನು ಅವತ್ತಿನ ದಿವಸ ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅಧ್ಯಸ್ಥಿತ್ವ ನಿರಾಹಾರ ಸರ್ವಭೋಗ ವಿವರ್ಜಿತ ಶೋಭೋಕ್ಷೆ ಪುಂಡರೀಕಾಕ್ಷ ಶರಣಮ್ಮೆ ಭವಾಚ್ಯುತ ಅಂತ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ನಾನು ನಿರಾಹಾರವನ್ನು ಮಾಡ್ತೇನೆ, ಯಾವ ಭೋಗಗಳನ್ನೂ ಕೂಡ ನಾನು ಅನುಭವಿಸೋದಿಲ್ಲ, ಎಲ್ಲ ಭೋಗಗಳನ್ನು ಪರಿತ್ಯಾಗ ಮಾಡ್ತೇನೆ. ನಾಳಿನ ದಿವಸ ಪ್ರಾತಃ ಕಾಲದಲ್ಲಿ ನಾನು ಪಾಲನೆ ಮಾಡ್ತೇನೆ. ನನಗೆ ನೀನು ಶರಣ ಆಗಬೇಕು, ನನಗೆ ನೀನು ಸಂರಕ್ಷಕನಾಗಬೇಕು. ಈ ವ್ರತ ಸುಸೂತ್ರವಾಗಿ ಮುಗಿಯುವಂತೆ ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಅವತ್ತಿನ ದಿವಸ ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ, ರಾತ್ರಿಯಲ್ಲಿ ವಿಶೇಷವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾ ರಾತ್ರಿ ಜಾಗರಣವನ್ನು ಮಾಡಿ ಕೇಶವನ ಸಮೀಪದಲ್ಲಿಯೇ ತಾನು ಸನ್ನಿಹಿತನಾಗಬೇಕು, ಇರಬೇಕು. ಮತ್ತು ದ್ವಾದಶಿ ಪ್ರಭಾತ ಸಮಯದಲ್ಲಿ ಭಗವಂತನ ಅರ್ಚನೆಯನ್ನು ಮಾಡಿ ಬ್ರಾಹ್ಮಣರ ಭೋಜನವನ್ನು ಮಾಡಿಸಬೇಕು. ಬಂಧು, ದೌಹಿತ್ರ, ಪುತ್ರ
ಸುಮಿತ್ರಾ ಮುಂತಾದವರಿಂದ ಸಮೇತನಾಗಿ ತಾನೂ ಕೂಡ ವಾಂಗ್ನಿಯಮವನ್ನು ಪಾಲನೆ ಮಾಡ್ತಾ ಪಾಲನೆಯನ್ನು ಮಾಡಬೇಕು. ಈ ವಿಧಾನದಿಂದ ಇಂದಿರಾ ಏಕಾದಶಿಯನ್ನು ನೀನು ಮಾಡಿದ್ದಾದರೆ ನಿಮ್ಮ ತಂದೆಯವರಿಗೆ ಸದ್ಗತಿಯಾಗ್ತದೆ, ಸ್ವರ್ಗತಿಯಾಗ್ತದೆ ಅಂತ ಆ ಇಂದ್ರಸೇನ ಮಹಾರಾಜನಿಗೆ ಉಪದೇಶ ಮಾಡಿ ಅಲ್ಲಿಯೇ ಅಂತರಹಿತರಾಗಿ ಬಿಟ್ಟಿದ್ದಾರೆ ನಾರದರು. ನಾರದರ ಮಾತನ್ನು ಕೇಳಿ ಬಹಳ ಸಂತುಷ್ಟರಾಗಿ ಇಂದ್ರಸೇನ ಮಹಾರಾಜ ಯಥೋಕ್ತ ವಿಧಿಯಿಂದ ಉತ್ತಮವಾದ ಈ ವ್ರತವನ್ನು ಮಾಡಿದ್ದಾನೆ. ಅಂತಃಪುರದಲ್ಲಿ ತನ್ನ ಮಕ್ಕಳು, ತನ್ನ ಮೊಮ್ಮಕ್ಕಳು, ತನ್ನ ಸೇವಕರು ಎಲ್ಲರಿಂದಲೂ ಸಮೇತವಾಗಿ ಅತ್ಯದ್ಭುತವಾದ ಈ ವ್ರತವನ್ನು ಮಾಡಿದಾಗ ಆ ರಾಜನ ಮೇಲೆ ಪುಷ್ಪವೃಷ್ಟಿಯಾಗ್ತದಂತೆ. ಪುಷ್ಪವೃಷ್ಟಿರಭೂದ್ದಿವಹ, ಎಂಥ ಅದ್ಭುತವಾಗಿ ಆ ರಾಜ ಆ ವ್ರತವನ್ನು ಮಾಡಿದ್ದಾನೆ ಅಂತನ್ನೋದನ್ನು ನಾವು ತಿಳಿಯಬೇಕು. ದೇವತೆಗಳಿಗೆ ಪ್ರೀತಿಯಾಗುವಂತೆ ಆ ವ್ರತವನ್ನು ಮಾಡಿದ್ದಾನೆ. ತತ್ಪಿತಾ ಗರುಡಾರೂಢೋ ಜಗಾಮ ಹರಿಮಂದಿರಂ. ಈ ವ್ರತದ ಪ್ರಭಾವದಿಂದ ಇಂದ್ರಸೇನನ ತಂದೆ ಗರುಡಾರೂಢನಾಗಿ ಅವನು ಪರಮಾತ್ಮನ ಮಂದಿರವನ್ನು ಸೇರಿದ್ದಾನೆ ಅಂತನ್ನೋ ಕಥೆಯನ್ನು ಹೇಳ್ತಾರೆ. ಆ ರಾಜನೂ ಕೂಡ, ಇಂದ್ರಸೇನ ರಾಜನೂ ಕೂಡ ಶತ್ರುಗಳ ಯಾವ ಬಾಧೆ ಇಲ್ಲದೆ ನಿರಾತಂಕವಾಗಿ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿ ಎಲ್ಲ ಜನರನ್ನು ಸಂತೋಷಪಡಿಸಿ ಪರಮಾತ್ಮನ ಆರಾಧನೆಯನ್ನು ಮಾಡಿ ಸಾಮ್ರಾಜ್ಯವನ್ನು ತನ್ನ ಮಗನಿಗೆ ಕೊಟ್ಟು ಮಗನನ್ನೂ ಧಾರ್ಮಿಕನನ್ನಾಗಿ ಮಾಡಿ ತಾನೂ ಕೂಡ ಉತ್ತಮವಾದ ಲೋಕವನ್ನು ಪಡೆದಿದ್ದಾರೆ. ಇದು ಇಂದಿರಾ ವ್ರತದ ಮಹಿಮೆ. ಇದನ್ನು ನಾನು ನಿನ್ನ ಮುಂದೆ ಹೇಳಿದ್ದೇನೆ. ಪರಮಾತ್ಮ ಧರ್ಮರಾಜನಿಗೆ ಹೇಳ್ತಾನೆ, ಪಠನಾಥ ಶ್ರವಣಾಚ್ಚಾಸ್ಯ ಸರ್ವಪಾಪೈ ಪ್ರಮುಚ್ಯತೆ ಭುಕ್ತ್ವೇಹ ನಿಖಿಲಾನ್ ಭೋಗಾನ್ ವಿಷ್ಣುಲೋಕೆ ವಸೇಚ್ಚಿರಂ. ಈ ವ್ರತದ ಮಹಿಮೆಯನ್ನು ಪ್ರತಿಪಾದನೆ ಮಾಡುವ ಈ ಭಾಗವನ್ನು ಪಠನೆ ಮಾಡೋದರಿಂದ, ಇದರ ಶ್ರವಣ ಮಾಡೋದರಿಂದ ಎಲ್ಲ ಪಾಪಗಳು ದೂರವಾಗ್ತದೆ. ಇಲ್ಲಿ ನಿಖಿಲ ಭೋಗಿಗಳನ್ನು ಅನುಭವಿಸ್ತಾನೆ. ವಿಷ್ಣುಲೋಕ ಅವನಿಗೆ ಪ್ರಾಪ್ತವಾಗ್ತದೆ. ಅಲ್ಲಿಯೂ ಕೂಡ ಸುಖವಾಗಿ ಚಿರಕಾಲದಲ್ಲಿ ಅವನಿರ್ತಾನೆ ಅಂತನ್ನೋ ವಿಚಾರವನ್ನು ತಿಳಿಸ್ತಾರೆ. ಇತಿ ಶ್ರೀ ಬ್ರಹ್ಮವೈವರ್ತ ಪುರಾಣೆ ಇಂದಿರೈಕಾದಶಿ ವ್ರತ ಮಾಹಾತ್ಮ್ಯಂ ಸಂಪೂರ್ಣಂ. ಇಲ್ಲಿಗೆ ಬ್ರಹ್ಮವೈವರ್ತ ಪುರಾಣ ಈ ಭಾದ್ರಪದ ಕೃಷ್ಣ ಪಕ್ಷ ಏಕಾದಶಿ ಇಂದಿರಾ ಏಕಾದಶಿಯ ವ್ರತದ ಪ್ರಭಾವವನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ತಿಳಿಸಿದೆ. ಆ ರೀತಿಯಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ, ಯೋಗ್ಯತೆಗೂ ಮೀರಿ ಶಕ್ತಿಯಿಂದ ಸಮರ್ಥರಾಗಿ ಈ ಏಕಾದಶಿ ಉಪವಾಸ ವ್ರತ ನಿಯಮಗಳನ್ನು ಪಾಲನೆ ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಜೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.